ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತ ಒಂದು ನವೋದಯ ಎಕ್ಸಾಮ್ಸ್ಗಾಗಲಿ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ. ಆ ಎಲ್ಲ ಎಕ್ಸಾಮ್ಸ್ಗಳಿಗೆ ಒಂದು ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ. ಈಗಾಗಲೇ ಸಾಕಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಹೇಳಿದ್ದೀನಿ. ಜೊತೆಗೆ ಹಿಂದೆ ನಡೆದಂಥ ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಕ್ವಶನ್ಸ್ಗಳನ್ನು ತೊಗೊಂಡು ಡಿಸ್ಕಸ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಇದೆ 2024-25ನೇ ಸಾಲಿನ ನವೋದಯ ಎಕ್ಸಾಮ್ ಮ್ಯಾಥ್ಸ್ ಕ್ಲಾಸಸ್ ಅಂತೇಳಿ. ಅದ್ರ ಒಳಗಡೆ ಹೋಗಿ ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ಎಲ್ಲ ಚಾಪ್ಟರ್ ವೈಸ್ಗಳು ಸಿಗ್ತವೆ. ಸಿಗ್ಬೇಕಪ್ಪ ಅಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಸೀರಿಯಲ್ ಆಗಿ ನೋಟಿಫಿಕೇಶನ್ಸ್ ಒಳಗಡೆ ಸಿಗ್ತವೆ. ಹಾಗಾದ್ರೆ ಬನ್ನಿ, ಇವತ್ತ ಒಂದು ಹೊಸ ಚಾಪ್ಟರ್ನ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಚಾಪ್ಟರ್ ಯಾವುದಪ್ಪ ಅಂದ್ರೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತೇಳಿ ನಾವು ಇದನ್ನು ಕರಿತೀವಿ. ಹಾಗಾದ್ರೆ ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು, ಮೊದಲು ಒಂದು ಸ್ವಲ್ಪ ತಿಳ್ಕೊಬೇಕು. ಈ ತಿಳ್ಕೊಂಡ ನಂತರ ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರೋಣ್ರಿ. ಫಸ್ಟಿಗೆ ಅಪವರ್ತನಗಳಂದ್ರೇನು, ಹಾಗಾದ್ರೆ ಈ ಅಪವರ್ತನಗಳನ್ನು ಎಲ್ಲಿ ಬಳಕೆ ಮಾಡ್ತೀವಿ? ಈ ಏನಾದರೂ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ನ ಕೇಳ್ತಿರ್ತಾನೆ, ಅಥವಾ 10ರ ಅಪವರ್ತನಗಳನ್ನು ಬರೀರಿ ಅಥವಾ 24ರ ಅಪವರ್ತನಗಳನ್ನು ಬರೀರಿ, ಈ ಥರ ಕ್ವಶನ್ಸ್ನ ಕೇಳಿದಾಗ ನಾವು ಯಾವ ಥರ ಬಿಡಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಏನಿದೆಯಪ್ಪ ಅಂತಂದಾಗ ಅಪವರ್ತನಗಳಂದ್ರೇನು ಅಂತೇಳಿ ಇಲ್ಲಿ ನಾನು ಹಾಕಿದ್ದೀನಿ, ನೋಡ್ಕೊಡ್ರಿ. ಅಪವರ್ತನಗಳಂದ್ರೇನು ಬಹಳ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಒಂದು ಸಂಖ್ಯೆಯನ್ನ ಪೂರ್ಣವಾಗಿ ಅಥವಾ ನಿಶ್ಶೇಷವಾಗಿ ಭಾಗಿಸುವ ಎಲ್ಲಾ ಸಂಖ್ಯೆಗಳು ಅದರ ಏನಾಗಿರ್ತಪ್ಪ ಅಂದ್ರೆ ಅಪವರ್ತನಗಳು ಆಗಿರ್ತವೆ. ಯಾವುದೇ ಒಂದು ಸಂಖ್ಯೆ ಇತ್ತಪ್ಪ ಅಂದ್ರೆ ಅದನ್ನ ಪೂರ್ಣವಾಗಿ ಅಥವಾ ನಿಶ್ಶೇಷವಾಗಿ ಭಾಗಿಸುವಂತ ಸಂಖ್ಯೆಗಳನ್ನ ನಾವೇನಂತ ಕೇಳ್ತೀವಪ್ಪ ಅಂದ್ರೆ ಅಪವರ್ತನಗಳು ಅಂತ ಕೇಳ್ತೀವಿ. ಉದಾಹರಣೆಗೆ ಇಲ್ಲಿ 12ರ ಅಪವರ್ತನಗಳು ಇಲ್ಲಿ ಕೊಟ್ಟಿದ್ದಾರೆ. 1, 2, 3, 4, 6, 8. ಏನಿವು 12ರ ಅಪವರ್ತನಗಳು? ಯಾಕಪ್ಪ ಅಂದ್ರೆ ಈ 12ಅನ್ನ ಯಾವ ಭಾಗಾಕಾರ ಮಾಡ್ತವೆ? ಅತ್ಯಂತ ಚಿಕ್ಕ ಅಪವರ್ತನ ಯಾವ್ದಪ್ಪ ಅಂದ್ರೆ 1. 1ರಿಂದ ಸ್ಟಾರ್ಟ್ ಅಂತೂ ಮಾಡ್ಬೇಕು. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಅಪವರ್ತನ ಏನಾಗಿರ್ತದಪ್ಪ ಅಂದ್ರೆ ಕನಿಷ್ಠ 1 ಆಗಿರ್ತದೆ. ಅದು 1 ಅಂತೂ ಫಿಕ್ಸ್ ಇದು. ಯಾಕಪ್ಪ ಅಂದ್ರೆ 12ನ 1ರಿಂದ ಭಾಗಾಕಾರ ಮಾಡಿದ್ರೆ 12 ಬರ್ತದೆ, ಒಟ್ಟು ಭಾಗ ಅಂತೂ ಆಗ್ತದೆ. ನೆಕ್ಸ್ಟ್ ಇಲ್ಲಿ 12ನ ನಾವು 2ರಿಂದ ಸಂಪೂರ್ಣವಾಗಿ ಭಾಗ ಮಾಡ್ಬೋದು, 12ನ 3ರಿಂದ ಸಂಪೂರ್ಣವಾಗಿ ಭಾಗ ಮಾಡ್ಬೋದು, 4ರ ಮಧ್ಯೆ ಒಳಗಡೆ 12 ಇದೆ, ಸಂಪೂರ್ಣವಾಗಿ ಭಾಗಾಕಾರ ಹಾಕದ 6 × 12, ನೆಕ್ಸ್ಟ್ 12 × 12. ಇದನ್ನ ಬಿಟ್ರೆ ಮತ್ತೆ 12 ಯಾವುದೇ ಮಧ್ಯೆ ಒಳಗಡೆ ಹೋಗಾಗಿಲ್ಲ. ಹೀಗಾಗಿ 12ರ ಅಪವರ್ತನಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದಾಗ ಇಷ್ಟೆಲ್ಲ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅದೇ 10ರ ಅಪವರ್ತನಗಳನ್ನು ಕೇಳಿದ್ನಪ್ಪ ಅಂದ್ರೆ 10 ಯಾವ ಮಧ್ಯೆ ಒಳಗಡೆ ಹೋಗ್ತದೆ? ಕನಿಷ್ಠ ನಂಬರ್ ಯಾವ್ದು ಬರೀಬೇಕಪ್ಪ ಅಂದ್ರೆ 1 ಅಂತೂ ಬರೀಬೇಕು. ಇದು 1 ಸ್ಟಾರ್ಟಿಂಗ್. ಇದು 1 ಆದ್ಮೇಲೆ 2 ಸಮಸಂಖ್ಯೆಗಳು ಎಲ್ಲವೂ ಏನಾಗ್ತವಪ್ಪ ಅಂದ್ರೆ 2ರಿಂದ ಭಾಗ ಆಗ್ತವೆ. ಹಾಗಾಗಿ 2. ನೆಕ್ಸ್ಟ್ 3ರ ಮಧ್ಯ 10 ಇಲ್ಲ, 4ರ ಮಧ್ಯ ಇಲ್ಲ, ನೆಕ್ಸ್ಟ್ 5ರ ಮಧ್ಯ 5 × 10. ನೆಕ್ಸ್ಟ್ ಯಾವುದೇ ಮಧ್ಯ ಒಳಗಡೆ 10 ಇಲ್ಲ, ಡೈರೆಕ್ಟ್ 10ರ ಮಧ್ಯ ಒಳಗಡೆ 10. ಹೀಗಾಗಿ 1, 2, 5, 10 ಇವು 10ರ ಅಪವರ್ತನಗಳಾಗಿರ್ತವೆ. ಉದಾಹರಣೆಗೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದೀನಿ 15. 15 ಯಾವ ಮಧ್ಯ ಹೋಗ್ತದೆ ನೋಡ್ರಿ? 1 ಅಂತೂ ಓಕೆ. 2 15 ಸಮಸಂಖ್ಯೆ ಅಲ್ಲ, 2ರ ಮಧ್ಯ 15 ಇಲ್ಲ, ಹೀಗಾಗಿ 2 ಇಲ್ಲಿ ಬರೀ ಅವಶ್ಯಕತೆ ಇಲ್ಲ. 3ರ ಮಧ್ಯ 15 ಇದೆ, 4ರ ಮಧ್ಯ ಇಲ್ಲ, 5ರ ಮಧ್ಯಾಗ 5 × 3 = 15 ಇದೆ. ನೆಕ್ಸ್ಟ್ ಇನ್ನು 15 × 15. 15 ಯಾವ ನಂಬರ್ಲಿಂತ ಭಾಗ ಆಗ್ತದೋ ಅವೆಲ್ಲ 15ರ ಅಪವರ್ತನಗಳು ಆಗಿರ್ತವೆ. ಅಪವರ್ತನಗಳು ಅಂದ್ರೆ ಏನು ಅನ್ನೋದು ನಿಮ್ಗೆ ಕ್ಲಿಯರ್ ಆಯ್ತು. ಏನಪ್ಪ ಅಂದ್ರೆ ಒಂದು ಸಂಖ್ಯೆ ಪೂರ್ಣವಾಗಿ ಅಥವಾ ನಿಶ್ಶೇಷವಾಗಿ ಯಾವ ಸಂಖ್ಯೆಲಿಂತ ಭಾಗ ಆಗ್ತಾವೋ ಆ ಎಲ್ಲಾ ಸಂಖ್ಯೆಗಳು ಅದರ ಅಪವರ್ತನಗಳು ಆಗಿರ್ತಾವ ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಅಪವರ್ತನಗಳು ಗೊತ್ತಾದ್ರೆ ಹಾಗಾದ್ರೆ ಇದ್ರ ಒಳಗಡೆ ಮತ್ತ ಅವಿಭಾಜ್ಯ ಅಪವರ್ತನಗಳಿಂದ ಲೆಕ್ಕಗಳನ್ನು ಮಾಡ್ರಿ ಅಂತೇಳಿ ನಿಮಗೆ ಬರ್ತಿರ್ತವೆ. ಅವಿಭಾಜ್ಯ ಅಂದ್ರೆ ಏನು? ಅವಿಭಾಜ್ಯ ಮತ್ತು ಭಾಜ್ಯಕ ಡಿಫ್ರೆನ್ಸ್ನ ತಿಳ್ಕೊಳ್ರಿ. ಅವಿಭಾಜ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಸಂಖ್ಯೆ 1 ಮತ್ತು ಬಿಟ್ರ ತನ್ನ ಮೂಲಕ ಭಾಗ ಆಗ್ತಿತ್ತಪ್ಪ ಅಂದ್ರೆ ಅವನ್ನ ಅವಿಭಾಜ್ಯಗಳಂತ ಕರಿತೀವಿ. ಉದಾಹರಣೆಗೆ 3 ಏನಪ್ಪಾ ಅಂದ್ರೆ 3 ಇದೊಂದು ಅವಿಭಾಜ್ಯ ಸಂಖ್ಯೆ. 5 ಅವಿಭಾಜ್ಯ ಸಂಖ್ಯೆ. ಹೆಂಗೆ ಹೇಳಾಗ್ತೀರಿ ನೀವು ಇದನ್ನ? ಈ ಅವಿಭಾಜ್ಯ ಸಂಖ್ಯೆ ಯಾವುದೇ ಮಗ್ಗಿಂತ ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗ ಆಗಂಗಿಲ್ಲ. 1ರಿಂದ ಭಾಗ ಆಗ್ತದೆ, ಬಿಟ್ರೆ ತನ್ನಿಂತಾನೆ ಅಂದ್ರೆ 3ಲಿಂದ ಭಾಗ ಆಗ್ತದೆ. ಇದು 5 1ರಿಂದ ಭಾಗ ಬಿಟ್ರೆ ಅದರಿಂದ ಭಾಗ ಆಗ್ತದೆ. 1 ಮತ್ತು 5ರಿಂದ ಅದೇ ಸಂಖ್ಯೆಲಿಂದ ಅಥವಾ 1ರಿಂದ ಭಾಗ ಆಗ್ತೈತಪ್ಪ ಅಂದ್ರೆ ಅವನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಕರಿತೀವಿ. ಇನ್ನು ಭಾಜ್ಯ ಸಂಖ್ಯೆಗಳಂದ್ರೆ ಏನು? ಭಾಜ್ಯ ಸಂಖ್ಯೆಗಳಂದ್ರೆ 4, 6, 8 ಇವು ಭಾಜ್ಯ ಸಂಖ್ಯೆಗಳು. ಯಾಕೆ ಇವು ಭಾಜ್ಯ ಸಂಖ್ಯೆಗಳು ಅಂತ ಕರೆಸ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, 4 1ರಿಂದ ಭಾಗ ಆಗ್ತದೆ, 4 2ರಿಂದ ಭಾಗ ಆಗ್ತದ, ನೆಕ್ಸ್ಟ್ 4 4ರಿಂದ ಭಾಗ ಆಗ್ತದೆ. ಹೀಗಾಗಿ 4 ಇದೊಂದು ಭಾಜ್ಯ ಸಂಖ್ಯೆ ಆಗಿರ್ತದೆ.
ಇನ್ನು ನೆಕ್ಸ್ಟ್ 6 6 1ರಿಂದ ಭಾಗಾಕಾರ ಆಗ್ತದೆ, 2ರಿಂದ ಭಾಗಾಕಾರ ಆಗ್ತದೆ, 3ರಿಂದ ಭಾಗಾಕಾರ ಆಗ್ತದೆ, ನೆಕ್ಸ್ಟ್ 6ರಿಂದ ಭಾಗಾಕಾರ ಆಗ್ತದೆ. ಹಾಗಾಗಿ ಇವು ಎಲ್ಲ ಸಾಕಷ್ಟು ಸಂಖ್ಯೆಗಳಿಂದ ಭಾಗ ಆಗುವುದರಿಂದ ಇವನ್ನ ಭಾಜ್ಯ ಸಂಖ್ಯೆಗಳನ್ನು ಕರಿತೀವಿ. ಯಾವ ಸಂಖ್ಯೆಗಳು ಒಂದು ಮತ್ತು ತನ್ನ ಸಂಖ್ಯೆಯನ್ನು ಬಿಟ್ರೆ ಮತ್ತೆ ಉಳಿದ ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಂಗಿಲ್ಲ ಅವನ್ನ ಅವಿಭಾಜ್ಯ ಸಂಖ್ಯೆಗಳಂತೇಳಿ ಕರಿತೀವಿ. ಹೀಗೆ ಇವು ಅವಿಭಾಜ್ಯ ಸಂಖ್ಯೆಗಳಂತೇಳಿ ಕರೆಸ್ಕೊಂಡವಪ್ಪ ಅಂದ್ರೆ ನಾವು ಏನು ತಿಳ್ಕೊಬೇಕು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುದೇ ಸಂಖ್ಯೆ ಒಳಗಡೆ ಭಾಗ ಆಗದೆ ಇರುವಂತ ನಂಬರ್ಗಳನ್ನು ತಗೊಂಡು ನಾವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಭಾಗಾಕಾರ ಅಥವಾ ಅಪವರ್ತನಗಳನ್ನ ಕಂಡುಹಿಡಿಯಬೇಕಾಗ್ತದೆ. ಯಾವ ತರ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಅವಿಭಾಜ್ಯ ಅಪವರ್ತನಗಳದ್ದು ಡೆಫಿನಿಷನ್ಸ್ ಏನಿದೆ ನೋಡ್ರಿ. ಸಂಖ್ಯೆಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳು ಅವಿಭಾಜ್ಯ ಅಪವರ್ತನಗಳು. ನೋಡ್ರಿ, ಸಂಖ್ಯೆಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳ ಅವಿಭಾಜ್ಯ ಅಪವರ್ತನಗಳು. ಉದಾಹರಣೆಗೆ 24ರ ಅವಿಭಾಜ್ಯ ಅಪವರ್ತನಗಳನ್ನ ಬರೀರಿ ಅಂತ ಕ್ವಶನ್ಸ್ನ ಕೊಟ್ಟಪ್ಪ ಅಂದ್ರೆ ಆ ಸಂಖ್ಯೆಗಳು ನೋಡ್ರಿ, 24ರ ಅವಿಭಾಜ್ಯ ಸಂಖ್ಯೆಗಳು. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದಪ್ಪ ಅಂದ್ರೆ ನಾವು ಯಾವುದನ್ನ ಬರೀಬೇಕು ಅಂತ ಕ್ವಶನ್ಸ್ನ ಕೇಳಿದಾಗ 2. ಹೌದಾ, 2ರಿಂದ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸರ್ 2 ಸಮಸಂಖ್ಯೆ ಐತಲ್ಲ, ಇದು ಭಾಗಾಕಾರ. 2 1ಲಿಂದ ಭಾಗಾಕಾರ ಆಗ್ತದೆ, ಬಟ್ ತನ್ನ ಸಂಖ್ಯೆಲಿಂದ ಭಾಗಾಕಾರ ಆಗ್ತದೆ. ಉಳಿದ ಯಾವುದೇ ಸಂಖ್ಯೆಲಿಂದ 2 ಭಾಗ ಆಗಂಗಿಲ್ಲ. ಹೀಗಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ 2 ಅಂತ ಹಾಕಬೇಕು. ಹಾಗಾದ್ರೆ 2ರಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. 24ರ ಅವಿಭಾಜ್ಯಗಳನ್ನು ಬರೀರಪ್ಪ ಅಂದ್ರೆ 2 ಇಂಟು 2 ಇಂಟು 2 ಇಂಟು 3 ಇದೆ. ಇದು ಹೆಂಗೆ ಬಂತ್ರಿ ಅಂತೇಳಿ ನೋಡಿದಾಗ ಅವಿಭಾಜ್ಯ ಅಪವರ್ತನೀಕರಣನ ಇಲ್ಲಿ 24 ಇದೆ ನೋಡ್ರಿ. ಈ 24ನ 2ರಿಂದ ನಾನು ಭಾಗ ಮಾಡ್ಕೋತ ಬರ್ತಿದ್ದೀನಿ. ಉದಾಹರಣೆಗೆ 2 1 2, 2 2 4. ಹೌದಾ, ನೆಕ್ಸ್ಟ್ 2ರ ಮಧ್ಯೆ 12 ಇದೆ, 2 6 ಎಷ್ಟಪ್ಪ ಅಂದ್ರೆ 12. ನೆಕ್ಸ್ಟ್ ಮತ್ತೆ 2ರ ಮಧ್ಯೆ 3 ಇದೆ, 2 3 6. ನೆಕ್ಸ್ಟ್ 3 1 3. ಹಾಗಾಗಿ ಇಲ್ಲಿ ಬಂತತ್ಲ 2 2 3, ಅದನ್ನ ಇಲ್ಲಿ ಬರ್ತಿದ್ದಾರೆ 2 2 3. 2 2 4, 4 8, 8 3 24. ಹಾಗಾದ್ರೆ 24ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದಾಗ 2 2 2 ಮತ್ತು 3 ಇವು 24ರ ಅವಿಭಾಜ್ಯ ಅಪವರ್ತನಗಳು ಆಗಿರ್ತವೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, 12ರ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ. 12ನ್ನ ಭಾಗ ಮಾಡ್ಕೊತ ಬರ್ಬೇಕು ನೀವು. 12 ಅವಿಭಾಜ್ಯ ಸಂಖ್ಯೆ. ಸರ್ ಒಮ್ಮೆ ಡೈರೆಕ್ಟ್ 4ರ ಮಧ್ಯೆ 12 ಅಂತ 4 ತಗೋಬಾರ್ದು. 4ರಲ್ಲೇ ಯಾಕೆ ತಗೋಬಾರ್ದಪ್ಪ ಅಂದ್ರೆ 4 ಅವಿಭಾಜ್ಯ ಸಂಖ್ಯೆ ಅಲ್ಲ, 4 ಭಾಜ್ಯ ಸಂಖ್ಯೆ. ಹೀಗಾಗಿ ನಾನು ಅವಿಭಾಜ್ಯ ಸಂಖ್ಯೆ 3ಲಿಂದನೂ ತಗೋತೀನಿ ಡೈರೆಕ್ಟ್. 3ಲಿಂದನೂ ತಗೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಸಣ್ಣ ಸಂಖ್ಯೆಗಳಿಂದಲೇ ನಾವು ಭಾಗ ಮಾಡ್ಕೊತ ಬರ್ಬೇಕು. ಹಾಗಾದ್ರೆ ಸಣ್ಣ ಸಂಖ್ಯೆ ಯಾವುದು? 2. 2 6 ಎಷ್ಟಪ್ಪ ಅಂದ್ರೆ 12. ನೆಕ್ಸ್ಟ್ 2ರ ಮಧ್ಯೆ ಮತ್ತೆ 6 ಇದೆ, 2 3 6. ನೆಕ್ಸ್ಟ್ 3 1 3. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು 2 2 ಮತ್ತು 3 ನೋಡ್ರಿ. ಅವನ್ನ ಇಲ್ಲಿ ಗುಣಿಸ್ಬೇಕು. 2 ಇಂಟು 2 ಇಂಟು 3 ಬರೋದು 2 2 4, 4 3 12. ಹಾಗಾದ್ರೆ 12 ಅದರ ಅವಿಭಾಜ್ಯ ಅಪವರ್ತನಗಳು ಆಗಿರ್ತವೆ. ಈ ತರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಕಂಡುಹಿಡಿಯೋದನ್ನ ಕಲಿಬೇಕು. ಹಾಗಾದ್ರೆ ಇನ್ನು ಮುಂದುವರೆದು ಮತ್ತ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ಇಲ್ಲಿ ನೋಡ್ಕೊತ ಬರೋಣ. ಇಲ್ಲಿ ತನಕ ನಾವೇನು ನೋಡಿದೀವಿ, ಅವಿಭಾಜ್ಯ ಅಪವರ್ತನಗಳಂದ್ರೇನು, ಅವಿಭಾಜ್ಯ ಅಪವರ್ತನಗಳು ಏನಂತೇಳಿ ನೋಡಿದೀವಿ. ಹಾಗಾದ್ರೆ ಇಲ್ಲಿ ಏನಿದೆಯಪ್ಪ ಅಂದ್ರೆ ಅಪವರ್ತ್ಯಗಳಂದ್ರೇನು ಅಂತೇಳಿ ನೋಡ್ಕೋಬೇಕು. ನಾ ಏನು ಹೇಳಿದೆ, ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಚಾಪ್ಟರ್ ಒಳಗಡೆ. ಅಪವರ್ತನಗಳಂದ್ರೇನು ಗೊತ್ತಾಯ್ತು, ಅವಿಭಾಜ್ಯ ಅಪವರ್ತನಗಳಂದ್ರೂ ಗೊತ್ತಾಯ್ತು. ಹಾಗಾದ್ರೆ ಮುಂದುವರೆದು ಅಪವರ್ತ್ಯಗಳಂದ್ರೇನು. ಅಪವರ್ತ್ಯಗಳಂದ್ರೂ ಒಂದೇ, ಅವನ್ನ ಶಾರ್ಟ್ಕಟ್ ಆಗಿ ಗುಣಾಕಗಳು ಅಂತ ಕೂಡ ಕರೀತಾರೆ. ಗುಣಾಕಾರ ಮಗ್ಗಿ ಬರೆದು ಬಿಡುತ್ತೆ ಅಷ್ಟೇ, ಬಹಳ ಸಿಂಪಲ್ ಇದು. ಒಂದು ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸುತ್ತಾ ಹೋದಂತೆ ಅದರ ಅಪವರ್ತ್ಯಗಳೇನಾಗ್ತವಪ್ಪ ಅಂದ್ರೆ ದೊರೀತಾವತ್ತ. ಯಾವುದೇ ಒಂದು ಸಂಖ್ಯೆ ತಗೋರಿ, ಸದ್ 2ಕ್ಕೆ 2ರಿಂದ ಗುಣಿಸ್ಬೇಕು. 2 2 4, 2 3 6. ಸ್ವಾಭಾವಿಕ ಸಂಖ್ಯೆ ಬರೆದು ಬಿಡುದು. 2 3 6, 2 4 8, 2 5 10. 2ರ ಅಪವರ್ತ್ಯಗಳು ಆಗ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದೇನಪ್ಪ ಅಂದ್ರೆ 12 ಅಂತ ಕೊಟ್ಟಿದ್ದಾರೆ. 12ರ ಅಪವರ್ತ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಾಗ 12ರ ಮಗ್ಗಿ ಬರೆದು ಬಿಡಬೇಕು ನೀವು ಅಷ್ಟೇ. 12 12, 12 24, 12 36, 14 48, 12 5 60, 16 72 ಕಂಟಿನ್ಯೂಸ್ ಆಗಿ ಅಪವರ್ತ್ಯಗಳನ್ನ ಏನು ಮಾಡಬಹುದಪ್ಪ ಅಂದ್ರೆ ಎಂಡ್ಲೆಸ್ ಬರಿಬಹುದು. ಇದಕ್ಕೆ ಸ್ಟಾಪ್ ಅನ್ನೋದೇ ಇಲ್ಲ, ನೀವು ಎಷ್ಟು ಬೇಕಾದ್ರೆ ಅಪವರ್ತ್ಯಗಳನ್ನ ಬರಿಬಹುದು. ಇಲ್ಲಿ 10ರ ಅಪವರ್ತ್ಯಗಳನ್ನು ಕೊಟ್ಟಿದ್ದಾರೆ. 11 10, 12 20, 13 30, 14 40, 15 50 ಅನ್ಕೌಂಟೇಬಲ್. ನೆಕ್ಸ್ಟ್ 15ರ ಅಪವರ್ತ್ಯಗಳು 15 30, 13 40, 14 60, 15 75 ಎಷ್ಟು ಬೇಕಾದಷ್ಟು ಬರಿಬಹುದು.
ನೆಕ್ಸ್ಟ್ ಇಲ್ಲಿ 19ರ ಅಪವರ್ತಗಳು 19 19 19 32 33 50 19 76 75 ಈ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇದಕ್ಕೆ ಎಂಡ್ ಐತೇನ್ರಿ ಅಂತ ಕ್ವಶನ್ಸ್ನ ಯಾರ ಕೇಳಿದ್ರಪ್ಪ ಅಂದ್ರೆ ಅಪವರ್ತಗಳಿಗೆ ಏನಿಲ್ಲಪ್ಪ ಅಂದ್ರೆ ಎಂಡ್ ಅನ್ನೋದೇ ಇಲ್ಲ. ನೀವು ಎಷ್ಟು ಬೇಕಾದಷ್ಟು ನೀವು ಬರಿಬೋದು. ಇದು ಅಪವರ್ತಗಳದ ಒಂದು ಲಕ್ಷಣ. ಹಾಗಾದ್ರೆ ಅಪವರ್ತಗಳಂದ್ರೆ ಏನು ಗೊತ್ತಾಯ್ತು? ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ 12 ಇದೊಂದು ಸ್ವಾಭಾವಿಕ ನ್ಯಾಚುರಲ್ ನಂಬರ್. ಇದು ಆ ನ್ಯಾಚುರಲ್ ನಂಬರ್ಕ ನಮ್ಗೆ ಅದರ ಗುಣಾಂಕಗಳು ಬರೀರಿ ಅಂತ ಕ್ವಶನ್ಸ್ನ ಕೇಳಿದಪ್ಪ ಅಂದ್ರೆ ಅವನ್ನ ಏನು ಮಾಡಬೇಕಪ್ಪ ಅಂದ್ರೆ ಮಲ್ಟಿಪಲ್ ಮಗ್ಗಿಗಳನ್ನ ಮುಂದುವರ್ಸ್ಕೊತ ಹೋಗ್ಬೇಕು. ಇವೇ ಕ್ವಶನ್ಸ್ಗಳನ್ನ ಎಕ್ಸಾಮ್ಸ್ನಲ್ಲಿ ಯಾವ ಥರ ಕೇಳಿದಾನ ಅಂತೇಳಿ ನಾನು ಇಲ್ಲಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ, ಅವಾಗ ಅಲ್ಲಿ ಗೊತ್ತಾಗ್ತದೆ ನೋಡ್ರಿ. ಕ್ವಶನ್ಸ್ ಈ ಚಾಪ್ಟರ್ನಾಗ ಏನೆಲ್ಲ ಕ್ವಶನ್ಸ್ನ ಕೇಳಿದಾನೆ ಅದಕ್ಕಿಂತ ಮುಂಚೆ ನಾನು ಇದಕ್ಕೊಂದು ಏನಿದೆಯಪ್ಪ ಅಂದ್ರೆ ರೂಲ್ಸ್ಗಳಿದಾವೆ ಅಪವರ್ತಗಳದ್ದು, ಅವ್ರು ಒಂದೊಂದೊಂದೊಂದು ಪಾಯಿಂಟ್ಸ್ಗಳನ್ನ ಹೇಳ್ಕೊತ ಬರ್ತೀನಿ ನೋಡ್ರಿ. ಫಸ್ಟ್ ಒಂದನೇ ರೂಲ್ ಏನಿದೆಯಪ್ಪ ನೋಡ್ರಿ. ಫಸ್ಟ್ನೇ ರೂಲ್ ಏನಿದೆಯಪ್ಪ ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ನೋಡ್ರಿ ಯಾವುದೇ ಒಂದು ಸಂಖ್ಯೆಯು ಪರಿಮಿತ ಅಪವರ್ತನಗಳನ್ನು ಹೊಂದಿರುತ್ತದೆ. ಯಾವುದೇ ಒಂದು ಸಂಖ್ಯೆಯು ಪರಿಮಿತ ಅಪವರ್ತನಗಳನ್ನು ಹೊಂದಿರ್ತದೆ. ಈ ಸದ್ದ ಉದಾಹರಣೆಗೆ ನಾನು ಹೇಳಿದೆ 12ರ ಅಪವರ್ತನಗಳನ್ನು ಬರೀರಪ್ಪ ಅಂದ್ರೆ ಇದಕ್ಕೆ ಸಾಕಷ್ಟು ಬರೆಯಕ್ಕೆ ಸಾಧ್ಯನೇ ಇಲ್ಲ. ಒಂದು ಪರಿಮಿತ, ಅದಕ್ಕೊಂದು ಲಿಮಿಟ್ ಅಂತಿದೆ. ಏನಪ್ಪ ಅಂದ್ರೆ 1 ಬರಿಬೋದು, 2 ಬರಿಬೋದು, 3ರ ಮಧ್ಯ 12 ಇದೆ, 4ರ ಮಧ್ಯ 12 ಇದೆ, 6ರ ಮಧ್ಯ 12 ಇದೆ, ನೆಕ್ಸ್ಟ್ ಒಮ್ಮೆ ಡೈರೆಕ್ಟ್ 12ರ ಮಧ್ಯ 12 ಇದೆ. ಇದಕ್ಕೆ ಎಂಡ್ ಇದೆ. ಹೌದಾ? 12ರ ಅಪವರ್ತನಗಳು ಬರೀರಪ್ಪ ಅಂದ್ರೆ ಇಷ್ಟೇ ಬರೆಯಕ್ಕೆ ಸಾಧ್ಯ ನಮ್ಗೆ. ಇದು ಒಂದು ಪರಿಮಿತ. ಇದನ್ನ ಬಿಟ್ರೆ ಜಾಸ್ತಿ ಬರೆಯಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದೇದೇನಪ್ಪ ಅಂದ್ರೆ ಯಾವುದೇ ಒಂದು ಸಂಖ್ಯೆಯು ಪರಿಮಿತ ಅಪವರ್ತನಗಳನ್ನು ಅಂತ ಬಂದಾಗ ಪರಿಮಿತ ಹೊಂದಿರ್ತದೆ ಅಂತೇಳಿ ನೀವು ಬರೀಬೇಕು. ನೆಕ್ಸ್ಟ್ ಯಾವುದೇ ಒಂದು ಸಂಖ್ಯೆಯು ಅಪರಿಮಿತ ಅಪವರ್ತಗಳನ್ನು ಹೊಂದಿರುತ್ತದೆ. ಹೌದು, ಯಾಕಪ್ಪ ಅಂದ್ರೆ ಈ ಸದ್ದ 10 ಅಂತ ತಗೊಂಡೆ, ಸಂಖ್ಯೆ 10 ಇದರ ಅಪವರ್ತಗಳನ್ನು ಬರೀರಿಪ್ಪ ಅಂತಂದಾಗ 10 20 ಅಂತ ನಾವು 13 30 ಅಂತಾನ, 14 40, 15 50 ಇಲ್ಲಿಗೆ ಸ್ಟಾಪ್ ಹಾಕದನ್ನ ಇದು. ಇನ್ನು ಮುಂದೆ ನೀವು ಅನ್ಕೌಂಟೇಬಲ್ 16 60 70 80 90 100 110 120 ಈ ಥರ ಬರ್ಕೋತ ಹೋಗಲೇಬೇಕು. ಯಾವಾಗ ಅಪವರ್ತಗಳನ್ನ ಬರೀರಿ. ಅಪವರ್ತಗಳು ಪರಿಮಿತವೋ ಅಪರಿಮಿತವೋ ಅಂತೇಳಿ ನಿಮ್ಗೆ ನೇರವಾದ ಪ್ರಶ್ನೆ ಕೇಳಿದಪ್ಪ ಅಂದ್ರೆ ಅಪವರ್ತಗಳು ಅಪರಿಮಿತವಾಗಿವೆ, ಅಪವರ್ತನಗಳು ಪರಿಮಿತವಾಗಿವೆ ಅಂತೇಳಿ 2 ಪಾಯಿಂಟ್ಗಳನ್ನು ನೆನಪಿಡಬೇಕು. ಇದು ಒಂದನೇದು, ಇದು ಎರಡನೇದು. ಇನ್ನು ನೆಕ್ಸ್ಟ್ ಆಗಲೇ ನಾನು ಹೇಳಿದೆ ಇಲ್ಲಿ ಏನಿದಪ್ಪ ಅಂದ್ರೆ 1ರ ಅಪವರ್ತನ 1 ಮಾತ್ರ. 1ರ ಅಪವರ್ತನಗಳನ್ನ ಎಷ್ಟು ಅಂತ ಕ್ವಶನ್ಸ್ ಒಂದೇ ಅಂತ ಹೇಳ್ಬಿಡ್ಬೇಕು. ಯಾಕ ಅದು ನ್ಯಾಚುರಲ್ ನಂಬರು, ಅದರ ಅಪವರ್ತನ ಅದೇ ಆಗಿದೆ. ನೆಕ್ಸ್ಟ್ ಒಂದು ಅಪವರ್ತಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಅಪವರ್ತನಗಳನ್ನ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುವುದಿಲ್ಲ ಅಂತ ಕ್ವಶನ್ಸ್ ಇದೆ. ಏನಿದು? ಇದರ ಅರ್ಥ ಏನಾಯ್ತು ನಿಮ್ಗೆ ನೋಡ್ರಿ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ 1ರ ಅಪವರ್ತಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಹೌದು, ದೊಡ್ಡದಾಗಿರಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ನೋಡ್ರಿ, 1ರ ಅಪವರ್ತಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆಯ ಅಪವರ್ತನಗಳಿಗಿಂತ ಅಥವಾ ಎಲ್ಲಾ ಸ್ವಾಭಾವಿಕ ಅಪವರ್ತನಗಳು ಸ್ಟಾರ್ಟ್ ಆಗುವುದೇ 1ರಿಂದನೇ. ಹೀಗಾಗಿ ಇದಕ್ಕಿಂತ ಅದು ಏನಾಗಿರಂಗಿಲ್ಲಪ್ಪ ಅಂದ್ರೆ ದೊಡ್ಡದಾಗಿರಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ರಿ, ಇದ್ರ ದೊಡ್ಡ ಸಂಖ್ಯೆಯು ಅಪವರ್ತನಗಳು ಸಂಖ್ಯೆಗಿಂತ ಚಿಕ್ಕದಾಗಿರುವುದಿಲ್ಲ. ಸಂಖ್ಯೆಯು ಅಪವರ್ತಗಳು ಈ 1ಕ್ಕಿಂತ ಏನಾಗಿರ್ತದಪ್ಪ ಅಂದ್ರೆ ಚಿಕ್ಕದಾಗಿರುವುದಿಲ್ಲ. ಹೌದು, ಈ ಅಪವರ್ತಗಳು 1ಕ್ಕಿಂತ ಏನಾಗಿರಂಗಿಲ್ಲಪ್ಪ ಅಂದ್ರೆ ಚಿಕ್ಕದಾಗಿರಂಗಿಲ್ಲ. ಹೌದಾ? ಅಪವರ್ತಗಳು ಯಾಕಪ್ಪ ಅಂದ್ರೆ ಈಗ ಈ 1ರ ಅಪವರ್ತಗಳನ್ನು ಬರೀರಪ್ಪ ಅಂದ್ರೆ 1ರ ನಂತರ ನಂಬರ್ಗಳು ಅಥವಾ ಈಗ 2ರ ಅಪವರ್ತಗಳನ್ನು ಬರೀರಪ್ಪ ಅಂದ್ರೆ ನೆಕ್ಸ್ಟ್ 3ರ ಅಪವರ್ತನಗಳು ಬರೀರಪ್ಪ ಅಂದ್ರೆ ಅವಕ್ಕೂ ನಾವು ಮಲ್ಟಿಪಲ್ ಮಾಡ್ಕೊತ ಹೋಗ್ತೀವಿ. 2ರ ಮಗ್ಗಿನ ಮುಂದುವರಿಸ್ತೀವಿ, 3ರ ಮಗ್ಗಿನ ಮುಂದುವರಿಸ್ತೀವಿ, 4ರ ಮಗ್ಗಿನ ಮುಂದುವರಿಸ್ತೀವಿ. ಅವು ಏನಾಗಿರಂಗಿಲ್ಲಪ್ಪ ಅಂದ್ರೆ ಆ ಸಂಖ್ಯೆಗಳಿಂತ ಅವು ಏನಾಗಿರಂಗಿಲ್ಲಪ್ಪ ಅಂದ್ರೆ ಚಿಕ್ಕದಾಗಿರಂಗಿಲ್ಲ. ಅವು ದೊಡ್ಡ ಆಗ್ತಾವೆ. ಇಲ್ಲಿ ಮುಂದೆ ದಿವಸದ 2 2 4 2 3 6 2 4 8 ಹಿಂಗೆ ಚಿಕ್ಕದಾಗಂಗಿಲ್ಲ, ದೊಡ್ಡ ಹಾಕೋತಾ ಹೋಗ್ತವೆ. ಹೀಗಾಗಿ ಅವು ಏನಾಗಿರಂಗಿಲ್ಲಪ್ಪ ಅಂದ್ರೆ ಸಂಖ್ಯೆ ಅಪವರ್ತಗಳು ಸಂಖ್ಯೆಗಿಂತ ಏನಾಗಿಲ್ಲಪ್ಪ ಅಂದ್ರೆ ಚಿಕ್ಕದಾಗಿರಂಗಿಲ್ಲ. ಅಪವರ್ತಗಳು ಸ್ವಾಭಾವಿಕ ಸಂಖ್ಯೆಗಳಿಂತ ಅಪವರ್ತನ ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಈ ಥರ ಇವು ಕಾನ್ಸೆಪ್ಟ್ಗಳನ್ನು ನೀವು ನೆನಪಿಟ್ಕೋಬೇಕು. ಅಂದರೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ನಿಮ್ಗೆ ಇಲ್ಲಿ ಕೇಳಂಗಿಲ್ಲ, ಓನ್ಲಿ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ಕೇಳಿದಾನೆ. ಹಾಗಾದರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ವಶನ್ಸ್ಗಳು, ಆ ಕ್ವಶನ್ಸ್ಗಳನ್ನು ಬಿಡಿಸ್ಕೊತ ಬರ್ತಿರ್ತೀನಿ, ನೋಡ್ಕೊತ ಬರ್ರಿ. ಇನ್ನು ಹೇಗಾರ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. 30ರ ಅಪವರ್ತನಗಳನ್ನು ನಾವು ಹೆಂಗೆ ಕಂಡುಹಿಡಿಬೇಕ್ರಿ? 30ರ ಅಪವರ್ತನಗಳನ್ನು ಯಾರಾದರೂ ಕೇಳಿದ್ರಪ್ಪ ಅಂದ್ರೆ 30 ಯಾವ್ಯಾವ ಮಗ್ಗಿ ಒಳಗಡೆ ಹೋಗ್ತೈತಿ, ಅದ್ರ 30ರ ಅಪವರ್ತನಗಳಾಗಿರ್ತಾವೆ. 30 ಸಮ ಸಂಖ್ಯೆ ಇದೆ, 2ರಲ್ಲೇ ಹೋಗ್ತದೆ, 3 10 35, 5 3 5 6 35.
ಅಂತ ಒಂದನೇ ಆಪ್ಷನ್ಸ್ನ ಟಿಕ್ ಹಾಕ್ಬಾರ್ದು, ಇದು ತಪ್ಪಾಗ್ತದೆ. ನೆಕ್ಸ್ಟ್ ಎಲ್ಲ ಚೆಕ್ ಮಾಡ್ಬೇಕು. ಅತ್ಯಂತ ಚಿಕ್ಕ ಅಪವರ್ತನಗಳು ಒಂದು ಎಲ್ಲಿರ್ತದೋ ಅದು ಆಪ್ಷನ್ಸ್ ಕರೆಕ್ಟ್ ಆಗ್ತದೆ. ಇಲ್ಲಿ ಒಂದು ಇಲ್ಲೇ ಇಲ್ಲ, ಹೀಗಾಗಿ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದದ, ಇಲ್ಲಿ ಆಪ್ಷನ್ ಸಿದಾಗ ಎರಡು ಒಂದಿಲ್ಲ, ಹೀಗಾಗಿ ಇದು ತಪ್ಪಾಯ್ತು. ನೋಡ್ರಿ, ಒಂದ್ರ ಮಗ್ಯಾಗ 30 ಇದೆ, 2 ಇದೆ, 3 ಇದೆ, 5 ಇದೆ, 10 ಇದೆ. ಹಾಗಾದ್ರೆ ಇಲ್ಲಿ ಒಂದು ನಂಬರ್ ಬಿಟ್ಟು ಹೋಯ್ತು, ಯಾವುದು? ನಮಗಲ್ಲಿ 15 ಬರಲಿಲ್ಲ. ಹೀಗಾಗಿ ಆಪ್ಷನ್ಸ್ ಇದು ಬಿನು ತಪ್ಪಾಯ್ತು. ಉಳಿದಿದ್ದು ಒಂದೇ ಆಪ್ಷನ್ಸಿಗೆ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಒಂದ್ರ ಬಗ್ಗೆ ಆಗಿದೆ, 2ರ ಬಗ್ಗೆ ಆಗಿದೆ, 3ರ ಬಗ್ಗೆ ಆಗಿದೆ, 5ರ ಬಗ್ಗೆ ಆಗಿದೆ. 6 5 30 ಐತ್ಲಾ, 6 5 30 ಐತಿ, 10 3 30 ಐತಿ, 15 30 ಐತಿ, 31 31 ಇದೆ. ಹಾಗಾಗಿ 30ರ ಅಪವರ್ತನಗಳು ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಇದೇ ಕ್ವಶನ್ಸ್ ಒಳಗಡೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ. ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು? ಕ್ವಶನ್ಸ್ ಏನಿದೆ ನೋಡ್ರಿ, 135ರ ಅವಿಭಾಜ್ಯ ಅಪವರ್ತನಗಳು ಯಾವುವು? ನೋಡ್ರಿ, 135 ಅವಿಭಾಜ್ಯ ಅಪವರ್ತನಗಳನ್ನ ಯಾವ ಥರ ಕಂಡುಹಿಡಿಬೇಕಂತ ಹೇಳಿದೆ ನಾನು. ಈಗ 135ನ ಈ ಥರ ಬರ್ಕೋತ ಬರ್ಬೇಕಂತ ಹೇಳಿದ್ವಿ. 135ನ ಭಾಗ ಮಾಡ್ಕೋತ ಬಂದ್ಬಿಡೋಣ. ಅವಿಭಾಜ್ಯ ಅಪವರ್ತನಗಳನ್ನ ಇಲ್ಲಿ ನೋಡ್ರಿ, ಕೊಟ್ಟಂತ ಅವಿಭಾಜ್ಯ ಇದಕ್ಕೆ ಇಲ್ಲಿಕಪ್ಪ ಅಂದ್ರೆ ನೀವು ಆಪ್ಷನ್ಸ್ ನೋಡಿನೂ ಆನ್ಸರ್ನ ಹಾಕಬೇಕು. ಅದನ್ನ ಯಾವ ಥರ ನಾ ಹೇಳ್ತೀನಿ ನೋಡ್ರಿ. ಅವಿಭಾಜ್ಯ ಅಪವರ್ತನಗಳಂದ್ರೆ ಏನು ಹೇಳಿದೀನಿ? ಆ ಸಂಖ್ಯೆಗಳು ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಲಿಕ್ಕೆ ಅಂದ್ರೆ ಅವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಇರ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 4 ಇದೆ ನಮ್ಗೆ, ನೇರವಾಗಿ 4 ಭಾಜ್ಯ ಸಂಖ್ಯೆ. ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರಪ್ಪ ಅಂದ್ರೆ 4 ಅಂತ ಹಾಕ್ಬೇಕು. ಹಾಗಾದ್ರೆ ಈ 4 ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅಂತಂದಾಗ ಇದು ಅವಿಭಾಜ್ಯ ಅಪವರ್ತನ ಆಗಕ್ಕೆ ಸಾಧ್ಯನೇ ಇಲ್ಲ, ತೆಗೆದೋಗ್ದು ಬಿಡು. ಇನ್ನ ಯಾವ ಸಂಖ್ಯೆ ಇದು? 45. 45 ನೋಡ್ರಿ, 15 3 45 ಭಾಗ ಆಗ್ತದೆ. ಹೀಗಾಗಿ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಹೀಗಾಗಿ ಆಪ್ಷನ್ಸ್ ಡಿ ಹೋಯ್ತು. ಇಲ್ಲಿ ನೋಡ್ರಿ, 15 ಮತ್ತು 9 ಮೂರು ಮಗ್ಗಿ ಒಳಗಡೆ 2 ನಂಬರ್ಗಳು ಭಾಜ್ಯ ಸಂಖ್ಯೆಗಳದಾವು. ಹಾಗಾಗಿ ಇದನ್ನು ಆಪ್ಷನ್ಸ್ ಅಲ್ಲ, ಉಳಿದಿದ್ದು ಒಂದೇ ಆಪ್ಷನ್ಸ್ ಇದೆ. ಇದೇ ರೈಟ್ ಆನ್ಸರ್. ಹೆಂಗ್ ರೈಟ್ ಆನ್ಸರ್ ಆಯ್ತು ಅಂತೇಳಿ ಇಲ್ಲಿ ನೋಡ್ಕೊತ ಬರ್ರಿ. ಅತ್ಯಂತ ಚಿಕ್ಕ ಸಂಖ್ಯೆಗಳಿಂದ ನಾನು ಭಾಗ ಮಾಡ್ಕೊತ ಹೋಗ್ತೀನಿ. ಫಸ್ಟಿಗೆ 3 ತಗೋತೀನಿ. 3 4 12, ಇಲ್ಲಿ 13 ಇದೆ, 1 ಬಿಟ್ಟಿದ್ದೀನಿ, ಅದು 15 ಆಯ್ತು. 3 5 15 ಆಯ್ತು. ನೆಕ್ಸ್ಟ್ ಮತ್ತೆ 3 ತಗೋತೀನಿ. 3 1 3, ಇನ್ನ 1 ಉಳಿತು, ಅದು 15 ಆಯ್ತು. 3 5 15. ನೆಕ್ಸ್ಟ್ ಮತ್ತೆ 3 3 5 ಎಷ್ಟಪ್ಪ ಅಂದ್ರೆ 15. ನೆಕ್ಸ್ಟ್ ಇಲ್ಲಿ 5 ಉಳಿದಿರಂತ 5 ತಗೋಬೇಕು. 5 1 5. ಹಾಗಾದ್ರೆ ಬಂದ್ವಾ ಇಲ್ಲಿ 3 3 ಮತ್ತು 1 5 ಬಂತು. ಇಲ್ಲಿ 3 3 1 5 ಬಂತಲ್ಲ, ಹೀಗಾಗಿ ಅದರ ಅವಿಭಾಜ್ಯ ಅಪವರ್ತನಗಳೇನಾಗ್ತಾವಪ್ಪ ಅಂದ್ರೆ ಇಷ್ಟು ಆಗಿರ್ತದೆ. ಇಷ್ಟು ಕಾನ್ಸೆಪ್ಟ್. ಸಾಧ್ಯ ಆದಷ್ಟು ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಾಗ ಆಪ್ಷನ್ಸ್ಗಳನ್ನು ನೀವು ಈ ತರ ರಿಮೂವ್ ಮಾಡಬೇಕು. ಅವಿಭಾಜ್ಯ ಸಂಖ್ಯೆಗಳ ಎಲ್ಲಿರ್ತಾವೋ ಅವು ತೆಗೆದು ಹೋಗಿದ್ ಬಿಡಬೇಕು. ಅವು ಆಪ್ಷನ್ಸ್ ಆಗಕ್ಕೆ ಸಾಧ್ಯನೇ ಆಗಿರಂಗಿಲ್ಲ, ಯಾಕಂದ್ರೆ ಅವು ಭಾಜ್ಯ ಸಂಖ್ಯೆಗಳಾಗಿರ್ತವೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ. ಕ್ವಶನ್ಸ್ ಏನಿದೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು 316ರ ಅಪವರ್ತನವಲ್ಲ ಅಂತ ಕ್ವಶನ್ಸ್ ಕೇಳಿದ್ದಾರೆ. 300 ಅಪವರ್ತನ ಯಾವ್ದು ಅಲ್ಲ? ಅಪವರ್ತನ ಅಂದ್ರೇನು? ಆ ಸಂಖ್ಯೆಯಲ್ಲಿದ್ರೆ ಅದು ಭಾಗ ಆದ್ರೆ ಮಾತ್ರ ಅದನ್ನ ಅಪವರ್ತನ ಅಂತ ಕೇಳ್ತೀವಿ. ಈ 316 ಯಾವ ಸಂಖ್ಯೆಯಿಂದ ಭಾಗ ಆಗಂಗಿಲ್ಲ, ಅದು ಅಪವರ್ತನ ಅಲ್ಲ. ಹಾಗಾಗಿ ಸಿಂಪಲ್ ಆಗಿ ನೋಡ್ರಿ, ಇದು ಒಂದು ಅತ್ಯಂತ ಚಿಕ್ಕ ಅಪವರ್ತನ, ಇದು ಹಾಗೆ ಆಗಿರ್ತದೆ, ಇದನ್ನಂತೂ ಟಚ್ ಮಾಡೋದಂಗಿಲ್ಲ. ಈಗ 158, 150 150 300, ಮ್ಯಾಗಿಂದ 8 8 16 316 ಭಾಗ ಆಗ್ತದೆ. ಹೀಗಾಗಿ ಇದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ, ಇದು ಅಲ್ಲ. ಇನ್ನು 79 ಮತ್ತು 8ರ ಒಳಗಡೆ ಕನ್ಫ್ಯೂಸ್ ಆಗ್ತಿರ್ತದೆ. ನೆಕ್ಸ್ಟ್ ಈ 316ಕ್ಕ ನೀವು 8ರಲ್ಲೇ ಭಾಗಾಕಾರ ಮಾಡಿ ನೋಡ್ರಿ, ಅದು ಪಾಯಿಂಟ್ ಒಳಗಡೆ ಬರ್ತದೆ. ಇಲ್ಲಿ 79 ಇಂಟು 4 ಮಾಡಿದ್ರೆ 316 ಆಗ್ತದೆ. ಹೀಗಾಗಿ ಇದು ಕೂಡ ಭಾಗ ಮಾಡ್ತದೆ. 8 ಭಾಗಾಕಾರ ಮಾಡಲ್ಲ 316. ಹಾಗಾದ್ರೆ 8 316ರ ಅಪವರ್ತನ ಅಲ್ಲ. ಇಷ್ಟೇ ಸಿಂಪಲ್ ಕ್ವಶನ್ಸ್. ನೆಕ್ಸ್ಟ್ ನೋಡ್ರಿ, 2 ಸಹ ಅವಿಭಾಜ್ಯ ಸಂಖ್ಯೆಗಳ ಮೊಸಾವು ಏನಾಗಿರ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ HCF ಒಳಗಡೆ 2 ಸಹ ಅವಿಭಾಜ್ಯ ಸಂಖ್ಯೆಗಳ 2 ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಅವನು ಉದಾಹರಣೆಗೆ 1 5 1 7 ಅಂತ ತಗೋತೀನಿ. ಇದ್ರದ್ದು ಮಸ ಏನ 5 ಮತ್ತು 7 ಇದರ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತವೆ. ಇವ್ರ ಮಸ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ, ಇಲ್ಲಿ ಮಸ ಅಂತ ಕೇಳಿದಾಗ ಇವು ಯಾವುದೇ ಸಂಖ್ಯೆ ಒಳಗಡೆ ಭಾಗ ಆಗಂಗಿಲ್ಲ. ಇದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದು 5. 1ರಿಂದ ಏನಾಗಬೇಕಪ್ಪ ಅಂದ್ರೆ ಭಾಗ ಆಗಬೇಕು. 1 5 5, 1 7 7 ಅಂತೇಳಿ. ಹೀಗಾಗಿ ಇದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2 ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಮಾತ್ರ ಹೇಳತ್ತೀನಿ ನಾನು. ಹಾಗಾಗಿ ಇದು ಎಷ್ಟಾಗಿರ್ತದಪ್ಪ ಅಂದ್ರೆ 1 ಆಗಿರ್ತದೆ, ಹೈಯೆಸ್ಟ್ 2 ಸಂಖ್ಯೆಗಳ ಮೊತ್ತ. ಅದೇ ಲಸ ಒಳಗಡೆ ಏನಾರ ಕೇಳಿದಪ್ಪ ಅಂದ್ರೆ ಈ ಸದ್ ನೋಡ್ರಿ, 2 ಸಹ ಅವಿಭಾಜ್ಯ ಸಂಖ್ಯೆಗಳ ಇಲ್ಲಿ ಮಸ ತೆಗೆದು ಲಸ ಅಂತ ಹಾಕ್ಬಿಟ್ನಪ್ಪ ಅಂದ್ರೆ ಆ 2 ಸಂಖ್ಯೆಗಳ ಗುಣಲಬ್ಧ ಆಗಿರ್ತದೆ. ಉದಾಹರಣೆಗೆ 5 ಮತ್ತು 7ರ ಲಸ ಹೇಳ್ರಿ ಅಂತ ಕೊಡಿದಾಗ ನೀವು ಇವು 2 ಅವಿಭಾಜ್ಯ ಸಂಖ್ಯೆಗಳಿದ್ದಪ್ಪ ಅಂದ್ರೆ ಯಾವುದೇ ಮಧ್ಯೆ ಒಳಗಡೆ ಹೋಗ್ತಿರ್ದಿಲ್ಲಪ್ಪ ಅಂದ್ರೆ ನೀವೇನು ಮಾಡಬೇಕು, 5 7 35, ಲಸ ಎಷ್ಟು ಬಂದಿರ್ತದೆ 35 ಬಂದಿರ್ತದೆ. ಹೀಗಾಗಿ ಆ 2 ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತದೆ.
ಅಥವಾ ಇಲ್ಲಿ ಕೇಳಿದಾಗ ಆ ಮಸಾವು ಏನಾಗಿರ್ತದಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ವ್ಯತ್ಯಾಸ 0 ಒಂದಾಗಿರ್ತದೆ ಅಂತ ಕ್ವಶನ್ಸ್ನ ಕೇಳಿದ್ರು ಒಂದಾಗಿರ್ತದೆ ಅಂತೇಳಿ ಆಪ್ಷನ್ಸ್ನ ಹಾಕಬೇಕು. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇನ್ನ ಇಲ್ಲಿದೆ ನೋಡ್ರಿ 2000 ಇಷ್ಟರಲ್ಲಿ ಕ್ವಶನ್ಸ್ನ ಕೇಳಿದಾರೆ 12ರ ಮೊದಲ 5 ಗುಣಕಗಳ ಮೊತ್ತ ಅಗಳೆ ಬಂತಲ್ಲಿ ಅಪವರ್ತಗಳಂದ್ರೂ ಒಂದೇ ಗುಣಕಗಳಂದ್ರೂ ಒಂದೇ ಅಂತ ಹೇಳಿದನ. 12ರ ಮೊದಲ 5 ಗುಣಕಗಳ ಮೊತ್ತ 12ರ ಮೊದಲ 5 ಗುಣಕಗಳ ಮೊತ್ತ ಅಂತ ಕೇಳಿದಾಗ 12ರ ಮಗ್ಗಿನ ಬರೀಬೇಕು. 12 1 12 12 24 12 3 36 12 4 48 12 5 60 ಎಷ್ಟದು 5 ಅದಾವ ಇಲ್ಲಿ ನೋಡ್ರಿ 1 2 3 4 5 ಇವು ಟೋಟಲ್ ಎಡಿಷನ್ಸ್ ಮಾಡ್ರಿ ಎಷ್ಟಾಗ್ತದಪ್ಪ ಅಂದ್ರೆ 180 ಆಗ್ತದೆ. ಮೊತ್ತ ಅಂತಂದಾಗ ಕೂಡಿಸಿಬಿಡ್ಬೇಕು ಅಷ್ಟೇ. 12ರ ಮೊದಲ 5 ಗುಣಕಗಳ ಮೊತ್ತ ಅಥವಾ 15ರ ಮೊದಲ 5 ಗುಣಕಗಳ ಮೊತ್ತ ಅಂತಂದಾಗ 15ರ ಮಗ್ಗಿ 5ರ ತನಕ ಬರೀಬೇಕು. ಬರೆದು ಎಡಿಷನ್ ಮಾಡಬೇಕು. ಕೂಡಿಸಿದಾಗ ಅವು ಕೂಡ ಆನ್ಸರ್ಸ್ಗಳು ಬರ್ತವೆ. ಇನ್ನು ನೆಕ್ಸ್ಟ್ ಎರಡು ಸಂಖ್ಯೆಗಳ ಮೊಸಾಹ ಮತ್ತು ಲಸಾವು ಕ್ರಮವಾಗಿ 8 ಮತ್ತು ಎರಡು ಸಂಖ್ಯೆಗಳ ಮೊಸಾಹ ಮತ್ತು ಲಸಾವು ಕ್ರಮವಾಗಿ 8 ಮತ್ತು 120 ಆಗಿವೆ. ಒಂದು ಸಂಖ್ಯೆ 24 ಆದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಈ ತರ ಕ್ವಶನ್ಸ್ನ ಕೊಟ್ಟಾಗ ಮಸಾ ಮತ್ತು ಲಸಾ ಆಲ್ರೆಡಿ ಕೊಟ್ಬಿಡ್ತಾನೆ. ಕ್ರಮವಾಗಿ 8 ಮತ್ತು 120 ಆಗಿದೆ. 8 × 120 ಬರೀರಿ. ಕೆಳಗಡೆ ಏನಪ್ಪ ಅಂದ್ರೆ ಒಂದು ಸಂಖ್ಯೆ 24 ಅಂತ ಕೊಟ್ಟಾಗ ಇನ್ನೊಂದು ಸಂಖ್ಯೆನ ಕಂಡು ಹಿಡಿಬೇಕಪ್ಪ ಅಂದ್ರೆ ಅದನ್ನ ಭಾಗ ಮಾಡ್ಬೇಕು ಅಷ್ಟೇ. 24 1 24 24 5 120 8 ಎಷ್ಟಪ್ಪ ಅಂದ್ರೆ 40. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ 40 ಆಗಿರ್ತದೆ. ಈ ತರ ಕ್ವಶನ್ಸ್ ಗಳನ್ನ ಇನ್ನೂ ಸಾಕಷ್ಟು ಕ್ವಶನ್ಸ್ ಗಳದಾವ. ಅವನ್ನ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿ ಹಾಕ್ತೀನಿ. ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.